ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 16ನೇ ಅಧ್ಯಾಯ ವಚನಗಳು 1ರಿಂದ 16. ಪ್ರಿಯರೇ, ದೇವರು ವಾಗ್ದಾನವನ್ನ ಮಾಡಿದ್ದಾರೆ. ಅಬ್ರಹಾಂ ಅದನ್ನು ನಂಬಿದ್ದಾನೆ. ಆದರೆ ಸಮಯ ಕಳೆಯುತ್ತಿದೆ. ದಿನಗಳು ವರ್ಷಗಳಾಗಿವೆ, ವರ್ಷಗಳು ಮೌನವಾಗಿವೆ. ಮತ್ತು ಒಂದು ಪ್ರಶ್ನೆ ಮನೆಯೊಳಗೆ ನಿಧಾನವಾಗಿ ಬೆಳೆಯುತ್ತಿದೆ, ಇದು ಯಾವಾಗ ನಡೆಯುತ್ತದೆ ಎಂಬುದಾಗಿ. ಪ್ರಿಯರೇ, ಸಾರಳು ಈ ಮೌನವನ್ನ ಅನುಭವಿಸುತ್ತಾಳೆ. ಪ್ರತಿದಿನ ಅವಳು ಅದೇ ವಾಸ್ತವಿಕತೆಯನ್ನ ನೋಡುತ್ತಾಳೆ. ಖಾಲಿ ಮಡಿಲು, ನೆರವೇರದ ವಾಗ್ದಾನ. ಒಂದು ದಿನ ಅವಳು ಒಂದು ನಿರ್ಧಾರವನ್ನ ಮಾಡುತ್ತಾಳೆ. ಅವಳು ಅಬ್ರಾಮ್ಗೆ ಹೇಳುತ್ತಾಳೆ, ಯೆಹೋವನು ನನಗೆ ಮಗುವನ್ನ ಇನ್ನ ಕೊಟ್ಟಿಲ್ಲ, ನನ್ನ ದಾಸಿಯಾದ ಹಗ್ಗರನ ಬಳಿ ಹೋಗು ಎಂಬುದಾಗಿ. ಇದು ದೇವರ ಮಾರ್ಗವಲ್ಲ ಎಂಬಂಥದ್ದು ಖಚಿತವಾಗಿ ನಮಗೆ ಗೊತ್ತು. ಪ್ರಿಯರೇ, ಇದು ಮಾನವನ ಪರಿಹಾರ. ಅಬ್ರಾಮ್ ಆ ಮಾತನ್ನ ಕೇಳುತ್ತಾನೆ. ಹಗ್ಗರಳು ಈ ಕಥೆಯಲ್ಲಿ ಪ್ರವೇಶಿಸುತ್ತಾಳೆ. ಸ್ವಲ್ಪ ಸಮಯದಲ್ಲಿ ಅವಳು ಗರ್ಭಿಣಿಯಾಗುತ್ತಾಳೆ. ಆ ಕ್ಷಣದಲ್ಲಿ ಎಲ್ಲವೂ ಬದಲಾಗುತ್ತದೆ. ಹಗ್ಗರ್ ಸಾರಳನ್ನ ತಿರಸ್ಕರಿಸಲು ಆರಂಭಿಸುತ್ತಾಳೆ. ಸಾರಳು ನೋವು ಮತ್ತು ಅಸಹನೆಯಿಂದ ಪ್ರತಿಕ್ರಿಯಿಸುತ್ತಾಳೆ. ಮನೆಯೊಳಗೆ ತೀವ್ರತೆ ಹೆಚ್ಚಾಗುತ್ತದೆ. ಸಂಬಂಧಗಳು ಕುಸಿಯುತ್ತವೆ. ಆತ್ಮೀಯರೇ, ಮಾನವ ಹೇಳಿದ್ದು ನಾನು ಸಮಸ್ಯೆಯನ್ನ ಪರಿಹರಿಸುತ್ತೇನೆ ಎಂಬುದಾಗಿ. ಆದರೆ ಫಲಿತಾಂಶ ನೋಡಿ, ಇನ್ನಷ್ಟು ಸಮಸ್ಯೆ. ಒಂದು ದಿನ ಸಾರಳು ಹಗ್ಗರಳನ ಮೇಲೆ ಕಠಿಣವಾಗಿ ವರ್ತಿಸುತ್ತಾಳೆ. ಹಗ್ಗರಳು ಇನ್ನು ತಾಳಲಾರದೆ ಹೊರಟು ಹೋಗುತ್ತಾಳೆ. ಒಂದು ದಾಸಿ, ಬಳಕೆ ಮಾಡಲ್ಪಟ್ಟವಳು ಮತ್ತೆ ಈಗ ತಳ್ಳಲ್ಪಟ್ಟವಳು, ತಿರಸ್ಕರಿಸಲ್ಪಟ್ಟವಳಾಗಿ ಓಡುತ್ತಾಳೆ. ಯಾರೂ ಇಲ್ಲ, ಆಧಾರವಿಲ್ಲ, ದಿಕ್ಕಿಲ್ಲ. ಆದರೆ ಅಲ್ಲಿಗೆ ಕತೆ ತಿರುವು ಪಡೆಯುತ್ತದೆ. ಪ್ರಿಯರೇ, ಅರಣ್ಯದ ಮಧ್ಯದಲ್ಲಿ ಒಬ್ಬನು ಅವಳನ್ನು ಹುಡುಕುತ್ತಾನೆ. ದೇವದೂತನು ಅವಳ ಮುಂದೆ ಕಾಣಿಸುತ್ತಾನೆ. ದೇವದೂತನು ಕೇಳುತ್ತಾನೆ, ಹಗರಳೆ, ನೀನು ಎಲ್ಲಿಂದ ಬರುತ್ತಿದ್ದೀಯಾ, ಎಲ್ಲಿ ಹೋಗುತ್ತಿದ್ದೀಯಾ ಎಂಬುದಾಗಿ. ಆತ್ಮೀಯರೇ, ಈ ಪ್ರಶ್ನೆ ಮಾಹಿತಿಗಾಗಿ ಅಲ್ಲ, ಇದು ಒಬ್ಬಳ ನೋವನ್ನ ಮುಟ್ಟುವ ಪ್ರಶ್ನೆಯಾಗಿದೆ. ಹಗ್ಗರಳು ತನ್ನ ಕಥೆಯನ್ನು ಹೇಳುತ್ತಾಳೆ. ದೇವದೂತನು ಹಗ್ಗರಳಿಗೆ ಹೇಳುತ್ತಾರೆ, ಹಿಂದಿರುಗು ಎಂಬುದಾಗಿ. ಅದು ಕಷ್ಟವಾದ ಮಾತು, ಆದರೆ ಜೊತೆಗೆ ಒಂದು ವಾಗ್ದಾನವೂ ಸಹ ಬರುತ್ತದೆ. ದೇವದೂತನು ಹೇಳುತ್ತಾನೆ, ನಿನ್ನ ಮಗುವಿಗೆ ಇಸ್ಮಾಯಿಲ್ ಎಂದು ಹೆಸರಿಡು ಎಂಬುದಾಗಿ. ಅದರ ಅರ್ಥ ದೇವರು ಕೇಳಿದ್ದಾನೆ ಎಂಬುದಾಗಿ. ಅರಣ್ಯದಲ್ಲಿ ಯಾರೂ ಕೇಳದಂತೆ ಕಾಣುತ್ತಿದ್ದಾಗ ದೇವರು ಕೇಳಿದ್ದಾನೆ ಎನ್ನುವಂಥ ಮಾತು ಅವಳಿಗೆ ಸಮಾಧಾನವನ್ನ ತರುವಂತ ಮಾತಾಗಿದೆ. ಯಾರೂ ನೋಡದಂತೆ ಕಾಣುತ್ತಿದ್ದಾಗ ದೇವರು ನೋಡುತ್ತಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗುತ್ತಾ ಇದೆ. ಹಗರಳು ಈ ಕ್ಷಣದಲ್ಲಿ ಒಂದು ಮಹತ್ವದ ಸತ್ಯವನ್ನು ಅರಿಯುತ್ತಾಳೆ. ಅವಳು ದೇವರನ್ನು ನನ್ನನ್ನು ನೋಡುವ ದೇವರು ಎಂಬುದಾಗಿ ಕರೆಯುತ್ತಾಳೆ. ಆತ್ಮೀಯರೇ, ಇದು ಸತ್ಯವೇದದಲ್ಲಿ ಒಬ್ಬ ಮಹಿಳೆ ದೇವರ ಬಗ್ಗೆ ಹೇಳುವ ಮೊದಲನೇ ಘೋಷಣೆಯಾಗಿದೆ. ಅವಳು ಹೇಳುತ್ತಾಳೆ, ನಾನು ನನ್ನನ್ನು ನೋಡುವವನನ್ನು ಇಲ್ಲಿ ಕಂಡೆನು ಎಂಬುದಾಗಿ. ಒಬ್ಬ ದಾಸಿ, ತಳ್ಳಲ್ಪಟ್ಟ ವ್ಯಕ್ತಿ, ಅವಳ ಬಾಯಿಂದ ಬರುವಂತ ಮಾತುಗಳು. ಆದರೂ ದೇವರು ಅವಳನ್ನು ನೋಡುತ್ತಾರೆ. ಅವಳೊಬ್ಬ ದಾಸಿಯಾಗಿರಬಹುದು ಅಥವಾ ತಳ್ಳಲ್ಪಟ್ಟ ವ್ಯಕ್ತಿಯಾಗಿ ಲೋಕಕ್ಕೆ ಕಾಣಿಸಬಹುದು, ಆದರೂ ದೇವರು ಅವಳನ್ನ ನೋಡುತ್ತಾರೆ ಎನ್ನುವಂಥದ್ದು ಖಚಿತ. ಪ್ರಿಯರೇ, ಇದು ಈ ಕಥೆಯ ಒಂದು ಹೃದಯದ ಭಾಗ ಆಗಿದೆ. ಇಂದಿನ ಜೀವನದಲ್ಲಿಯೂ ನಾವು ಇದೇ ತಪ್ಪನ್ನ ಮಾಡುತ್ತೇವೆ. ದೇವರು ವಿಳಂಬ ಮಾಡಿದಾಗ ನಾವು ಆತುರಗೊಳ್ಳುತ್ತೇವೆ. ನಾವು ಹೇಳುತ್ತೇವೆ, ನಾನು ಇದನ್ನು ಸ್ವತಃ ಪರಿಹರಿಸುತ್ತೇನೆ. ದೇವರೇ, ನಿನ್ನ ಒಂದು ಬಲ ಬೇಡ, ನಿನ್ನ ಒಂದು ಶಕ್ತಿ ಬೇಡ, ನಿನ್ನೊಂದು ಸಹಾಯ ಬೇಡ, ನಾನು ಇದನ್ನು ಸ್ವತಃ ಪರಿಹರಿಸುತ್ತೇನೆ ಎಂಬುದಾಗಿ. ಆದರೆ ಆತುರದ ಪರಿಹಾರಗಳು ಆಳವಾದ ಗಾಯಗಳನ್ನು ಉಂಟು ಮಾಡುತ್ತವೆ. ಪ್ರಿಯರೇ, ಈ ಕತೆ ಇನ್ನೊಂದು ಸತ್ಯವನ್ನು ಸಹ ಹೇಳುತ್ತದೆ. ಇತರರಿಗೆ ನೀನು ಮರೆತವರಾಗಿದ್ದರೂ ದೇವರು ನಿಮ್ಮನ್ನು ನೋಡುತ್ತಾ ಇದ್ದಾರೆ. ಇಂದಿನ ವಾಗ್ದಾನ, ನಾವು ಮರೆತವರಾಗಿದ್ದಾಗ್ಯೂ ದೇವರು ನಮ್ಮನ್ನ ನೋಡುತ್ತಾ ಇದ್ದಾರೆ. ನಾವು ನೋವಿನಲ್ಲಿದ್ದರೂ ದೇವರು ನಮ್ಮ ಕೂಗನ್ನ ಕೇಳುತ್ತಾ ಇದ್ದಾರೆ. ಹಾಗಾದರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ,
ವಿಳಂಬದಲ್ಲಿ ಆತುರಗೊಳ್ಳಬಾರದು, ದೇವರ ಮಾರ್ಗವನ್ನು ಬದಲಾಯಿಸಬಾರದು. ಪ್ರಿಯರೇ, ದೇವರು ಮೌನವಾಗಿದ್ದರೂ ದೇವರು ಕೆಲಸ ಮಾಡುತ್ತಾನೆ ಇದ್ದಾರೆ ಎಂಬುದನ್ನು ನಾವು ನಂಬಬೇಕು. ಹಾಗಾದರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಅರಣ್ಯದಲ್ಲಿ ಒಬ್ಬಳಾಗಿದ್ದ ಹಗ್ಗರಳು ಒಂದು ಸತ್ಯವನ್ನು ಕಂಡಳು, ದೇವರು ನೋಡುತ್ತಾ ಇದ್ದಾರೆ ಎಂಬುದಾಗಿ. ಇಂದು ದೇವರು ನೋಡುತ್ತಾ ಇದ್ದಾರೆ, ನಮ್ಮ ಕಷ್ಟಗಳನ್ನು ನೋಡುತ್ತಾ ಇದ್ದಾರೆ, ನಮ್ಮ ದುಃಖಗಳನ್ನು, ನೋವುಗಳನ್ನು ನೋಡುತ್ತಾ ಇದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಸಮಯದಲ್ಲಿ ನಾವು ನಂಬಿಕೆಯನ್ನು ಇಟ್ಟು ಕಾಯುತ್ತಾ ಇರೋಣ. ಆಮೇನ್. ದುಂದ ಜೀವಕ್ಕೆ, ಮುರಿದ ಮನಸ್ಸಿಗೆ, ಬೆಳಕನ್ನು ಹುಡುಕುವ ಹೃದಯಕ್ಕೆ